ವಿಶ್ವ ಏಡ್ಸ್ ದಿನಾಚರಣೆ ಎಸ್ಐಸಿ ಮೆಡಿಕಲ್ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿ ಜಾಗೃತಿ ಕಾರ್ಯಕ್ರಮ. ಬೆಂಗಳೂರು ಡಿಸೆಂಬರ್ 1, 2025 ರಾಜಾಜಿನಗರದ ಇಎಸ್ಐಸಿ ಮೆಡಿಕಲ್ ಕಾಲೇಜು, ಪಿಜಿ, ಐಎಂಎಸ್ಆರ್ ಮತ್ತು ಮಾದರಿ ಆಸ್ಪತ್ರೆಯಲ್ಲಿ ಇಂದು ವಿಶ್ವ ಏಡ್ಸ್ ದಿನಾಚರಣೆಯ ಅಂಗವಾಗಿ ವ್ಯಾಪಕ ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ವರ್ಷದ ಕೇಂದ್ರ ವಿಷಯ HIV ಏಡ್ಸ್ ಹರಡುವಿಕೆಯನ್ನ ನಿಯಂತ್ರಿಸಲು ಇರುವ ಅಡೆತಡೆಗಳನ್ನ ಕೊನೆಗಾಣಿಸೋಣ ಎಂಬುದು ಕಾರ್ಯಕ್ರಮದ ಸಂಪೂರ್ಣ ಶ್ರೇಣಿಯಲ್ಲಿ ಫಲಿಸಿತು. ಕಾರ್ಯಕ್ರಮವು ಭಾವಪೂರ್ಣ ಉದ್ಘಾಟನಾ ಸಮಾರಂಭದಿಂದ ಆರಂಭವಾಯಿತು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಗಣ್ಯರು ಡಾಕ್ಟರ್ ಜಿತೇಂದ್ರ ಕುಮಾರ್ ಡೀನ್, ಡಾಕ್ಟರ್ CGS ಪ್ರಸಾದ್ ಮೆಡಿಕಲ್ ಸೂಪರ್ಡೆಂಟ್, ಡಾಕ್ಟರ್ ರಘುನಾಥ ಪ್ರಾಧ್ಯಾಪಕರು ಹಾಗೂ ವಿಭಾಗಾಧಿಕಾರಿ ಚರ್ಮರೋಗ ವಿಭಾಗ, ಡಾಕ್ಟರ್ ಸುರೇಶ್ ಕುಮಾರ್ ಪ್ರಾಧ್ಯಾಪಕರು ಹಾಗೂ ವಿಭಾಗಾಧಿಕಾರಿ ಸಮುದಾಯ ವೈದ್ಯಕೀಯ ವಿಭಾಗ, ಡಾಕ್ಟರ್ ಗಿರೀಶ್ ಹಿರಿಯ ತಜ್ಞರು, ಡಾಕ್ಟರ್ ರವಿ ಪ್ರಾಧ್ಯಾಪಕರು ಹಾಗೂ ವಿಭಾಗಾಧಿಕಾರಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗ, ಡಾಕ್ಟರ್ ಶ್ರೀಲತಾ ಪ್ರಾಧ್ಯಾಪಕರು ಹಾಗೂ ವಿಭಾಗಾಧಿಕಾರಿ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ. ಇವತ್ತು ಡಿಸೆಂಬರ್ 1 ವಿಶ್ವ ಏಡ್ಸ್ ದಿನವಾಗಿ ನಾವು ಎಲ್ಲ ಕಡೆ ಆಚರಿಸ್ತೇವೆ. ಚರ್ಮರೋಗ ವಿಭಾಗದ ವತಿಯಿಂದ ಮತ್ತು ನಮ್ಮ ಆಸ್ಪತ್ರೆಯ ICTC ವತಿಯಿಂದ ಮತ್ತು ಸಮುದಾಯ ಶಾಸ್ತ್ರ ವತಿಯಿಂದ ಈ ರೋಗ ಬಗ್ಗೆ ಇರುವ ಯಾವುದೇ ಅಪನಂಬಿಕೆ ಇರ್ಬೋದು, ಸಮಾಜದಲ್ಲಿರುವ ಹೀನಭಾವ ಇರ್ಬೋದು, ಅದನ್ನು ತೊಡೆಯೋಕ್ಕೋಸ್ಕರ ನಮ್ಮ ಜನಗಳಲ್ಲಿ ಜಾಗೃತಿ ಮೂಡಿಸಲು ನಾವು ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸಲುವಾಗಿ ನಾವು ಇಲ್ಲಿ ಬರುವ ರೋಗಿಗಳಿರ್ಬೋದು, ಇಲ್ಲಾಂದರೆ ಅವ್ರ ಜೊತೆ ಬರುವ ಸಂಬಂಧಿಕರಿರ್ಬೋದು, ಅವರ ಜೊತೆ ನಾವು ಸಮಾಲೋಚನೆ ಮಾಡಿ ಈ ರೋಗ ಯಾವುದರಿಂದ ಹರಡುತ್ತೆ ಮತ್ತು ಯಾವುದರಿಂದ ಹರಡುವುದಿಲ್ಲ, ಈ ರೋಗ ಬಂದ ಮೇಲೆ ಏನು ಮಾಡಬೇಕು, ಈ ರೋಗ ಸಲುವಾಗಿರುವ ಪರೀಕ್ಷೆ ಇರ್ಬೋದು, ತಪಾಸಣೆ ಇರ್ಬೋದು, ಆಮೇಲೆ ಅದರ ಸಲುವಾಗಿರುವ ಚಿಕಿತ್ಸೆ ಇರ್ಬೋದು, ಯಾವ ರೀತಿ ಚಿಕಿತ್ಸೆ ಇದೆ, ಪರೀಕ್ಷೆ ಇದೆ ಅಂತ ಅವರಿಗೆ ತಿಳಿಸ್ಕೊಟ್ಟು ಈ ಕಾಯಿಲೆ ಬಗ್ಗೆ ನಿಜವಾದ ಅಂದರೆ ಹೇಗೆ ಜಾಗರೂಕರಾಗಿರಬೇಕು ಅಂತ ಹೇಳ್ಕೊಡ್ತೇವೆ. ಇದರಿಂದ ನಾವು ಮುಂದೆ ಈ ರೋಗ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತಾರೆ ಹೇಳ್ತಾರಲ್ಲ, ಈ ರೋಗವನ್ನು ನಾವು ಪ್ರಿವೆಂಟ್ ಮಾಡ್ಬೋದು. ಈ ಜಾಗತಿಕವಾಗಿ ನಮ್ಮ ದೇಶ 3ನೇ ಸ್ಥಾನದಲ್ಲಿದೆ. ಈ ರೀತಿ ನಾವು ಜನಜಾಗೃತಿ ಕಾರ್ಯಕ್ರಮದ ಮೂಲಕ ನಾವು ಅದನ್ನು ಇನ್ನೂ ಕಮ್ಮಿ ಮಾಡಬಹುದು. Many people who come from different states in search of jobs, and also they come for it's also an international center because of technology development. So we have various cultures confluencing here in Bangalore, and this is becoming a problem. So whenever we visit a hospital, all the public should be more aware of this pandemic, that is AIDS. Though we know that it is due to personal contact, some of us while undergoing treatment, they may be inadvertently be exposed to this risk of AIDS. There is adequate protective measures, and there are disposables being used during all these procedures. And while having blood transfusion also, please make sure that it is from a reputed healthcare organization and it is tested for all these viruses. ನಾನು ಡಾಕ್ಟರ್ ಮಾಲಿನಿ ಅಂತ ಸ್ಪೆಷಲಿಸ್ಟ್ ಮೈಕ್ರೋಬಯಾಲಜಿಸ್ಟ್ ESI ರಾಜಾಜಿನಗರದಲ್ಲಿ ಕೆಲಸ ಮಾಡ್ತಿದ್ದೀನಿ. ಮೈಕ್ರೋಬಯಾಲಜಿನಲ್ಲಿ ನಾವು HIV ಟೆಸ್ಟಿಂಗ್ ಮಾಡ್ತೀವಿ, ಮತ್ತು ನಾವು ಈಗ HIV ಅಂತ ಹೇಳಿದ್ರೆ ಆ ಸೋಂಕು ಏನೂ ಇರಬಾರ್ದು ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಈಗ ವಾಲಂಟರಿ ಟೆಸ್ಟಿಂಗ್ ಫಾರ್ ICTC ಅಂತ ನಾವೇನು ಹೇಳ್ತೀವಿ, ಅದು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ವಾಲಂಟರಿಯಾಗಿ ಎಲ್ಲ ಪೇಷಂಟ್ ಅಟೆಂಡರ್ ಆಗಿರ್ಬೋದು, ಅಥವಾ ನಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಜನಗಳು ಕೂಡ ಇಲ್ಲಿ ಬಂದು ಟೆಸ್ಟಿಂಗ್ ಮಾಡಿಸ್ಕೊಂಡು
ಗುಪ್ತವಾಗಿರುತ್ತೆ, ಯಾರಿಗೂ ಗೊತ್ತಾಗೋದಿಲ್ಲ. ಮತ್ತು ಕೌನ್ಸಿಲಿಂಗ್ ಎಲ್ಲ ಮಾಡಿ ಎಲ್ಲ ಸಿಗ್ನೇಚರ್ ಎಲ್ಲ ತೊಗೊಂಡು ನಾವು ವಾಲಂಟರಿಯಾಗಿ ಟೆಸ್ಟ್ ಮಾಡ್ತೀವಿ. ಮತ್ತು ನಮ್ಮ ಆಸ್ಪತ್ರೆಯಲ್ಲಿ ಟೆಸ್ಟಿಂಗ್ ಸೆಂಟರ್ ಇದೆ. ಸೊ ಹಾಗಾಗಿ ರೊಟೀನಾಗೂ ಮಾಡ್ತೀವಿ, ನಾವು ಎಲ್ಲ ದಿವಸನೂ ಈ ಥರ ಟೆಸ್ಟಿಂಗ್ ಮಾಡ್ತೀವಿ. ಅದಲ್ಲದೆ ವರ್ಲ್ಡ್ ಹೆಲ್ತ್ ಡೇ 1 ಡಿಸೆಂಬರಲ್ಲಿ ವಾಲಂಟ್ರಿ ಟೆಸ್ಟಿಂಗ್ ಕೂಡ ನಾವು ಹಮ್ಮಿಕೊಂಡಿರ್ತೀವಿ. ಈ ಥರ ಎಲ್ಲ ಪರೀಕ್ಷೆ ಮಾಡಿ ಕೌನ್ಸಲಿಂಗ್ ಮಾಡಿ ನಾವು ರಿಸಲ್ಟ್ ಏನಿದೆ ಅಂತ ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಮತ್ತು ಯಾವ ಥರ ಪ್ರೊಟೆಕ್ಷನ್ ತೊಗೊಳ್ಬೇಕು, ಯಾವ ಥರ ಇದು ಹರಡುತ್ತೆ, ಯಾವ ಥರ ಹರಡೋದಿಲ್ಲ, ಮನೆಯಲ್ಲಿ ನಾವು ಯಾರಿಗೆ ಹೇಗೆ ಹರಡುತ್ತೆ. ಈಗ ಒಂದು ಪೇಷಂಟ್ ಇದ್ದಾರೆ ಅಂತಂದರೆ ಮನೆಯಲ್ಲಿ ಪಾತ್ರೆಗಳು ಯೂಸ್ ಮಾಡೋದ್ರಿಂದ ಹರಡೋದಿಲ್ಲ. ಈ ಥರ ಎಲ್ಲ ನಾವು ಅವ್ರಿಗೆ ಕೌನ್ಸಿಲಿಂಗಲ್ಲಿ ಕೂಡ ಮತ್ತು ನಾವು ಕೂಡ ತಿಳಿಸ್ಕೊಡ್ತೀವಿ. ಇವಾಗ ಜನರೆಲ್ಲನೂ ತುಂಬ ಆತಂಕ ಪಡ್ತಾರೆ. ಯಾವುದೇ ರೀತಿಯ ಆತಂಕಗಳು ಪಡೋದು ಬೇಡ. ಯಾವುದೇ ಒಂದು ಅನುಮಾನ ಇದ್ದರೂ ಸಹ HIV ಬಗ್ಗೆ ಅನುಮಾನ ಇತ್ತು ಅಂತಂದರೆ ಫ್ರೀಯಾಗಿ ಎಲ್ಲ ಹಾಸ್ಪಿಟ್ಲಲ್ಲೂ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳು ಸಹ ಈ ಒಂದು HIV ಪರೀಕ್ಷೆಯನ್ನು ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿ ಕಾಸ್ಟ್ ಇಲ್ಲ, ಅಂದರೆ ಯಾವುದೇ ದುಡ್ಡನ್ನು ಕೊಡಬೇಕಾಗಿಲ್ಲ. ಫ್ರೀಯಾಗಿ HIV ಪರೀಕ್ಷೆ ಮಾಡ್ತೀವಿ. ಮತ್ತು ಪರೀಕ್ಷೆ ಮಾಡಿದ ತಕ್ಷಣವೇ ಅವತ್ತೇನು ಇಮ್ಮಿಡಿಯೇಟಾಗಿ ಅಂದರೆ ಒಂದು 20 ನಿಮಿಷದಲ್ಲಿ ನೀವು ವರದಿನ ಕೊಡ್ತೀವಿ, ರಿಪೋರ್ಟನ್ನು ಕೊಡ್ತೀವಿ. ಆ ರಿಪೋರ್ಟು ಒಂದು ವೇಳೆ ಪಾಸಿಟಿವ್ ಅಂತ ಬಂದರೆ, ಅಂದರೆ ಅದು ತೊಂದರೆ ಇದೆ ಅಂತ ಬಂದರೆ ಅವರಿಗೆ ಸೂಕ್ತವಾದಂಥ ಯಾವುದೇ ಭಯ ಪಡೋದು ಬೇಕಾಗಿಲ್ಲ. ಅದಕ್ಕೆ ಏನು ಸಾಮಾನ್ಯರಂತಲೂ ಸಹ HIV ಸೋಂಕಿತರು ಸಹ ಸುದೀರ್ಘವಾದ ಅವಧಿಯನ್ನು ಬದುಕ್ಬೋದು. ಅಂದರೆ ಇದಕ್ಕೆ ಜನಗಳೇನು ಹೇಳ್ತಾರೆ, ಇನ್ನೂ ಅಪನಂಬಿಕೆಗಳಿದೆ. HIV ಬಂದಿದ ತಕ್ಷಣ ಏನು ಏಡ್ಸ್ ಕಾಯಿಲೆ ಬಂದ್ಬಿಡ್ತೇನೋ, ಸತ್ತೋಗ್ಬಿಡ್ತೀವಿ, ಆ ಥರ ಒಂದು ಆತಂಕಕ್ಕೊಳಗಾಗ್ಬಿಡ್ತಾರೆ. ಸೊ ಆ ಆತಂಕ ಪಡೋದು ಬೇಕಾಗಿಲ್ಲ. HIV ಅಂದಿದ ತಕ್ಷಣ ಏಡ್ಸ್ ಕಾಯಿಲೆ ಅಲ್ಲ, ಅದು ಸುಮಾರು ವರ್ಷಗಳೇ ತಗೊಳುತ್ತೆ. HIV ಅಂತ ಅಂದಿದ ತಕ್ಷಣ ಅದು ಸುಮಾರು ವರ್ಷಗಳಾದಮೇಲೆ ಅದು ಕನ್ವರ್ಟ್ ಆಗಿ ಏಡ್ಸ್ ಕಾಯಿಲೆ ಆಗೋದು. ಸೊ ಇದು ಸೋಂಕಾಗಿ ಸುಮಾರು ವರ್ಷಗಳಲ್ಲಿ ಬದುಕ್ಬೋದು. ಒಬ್ಬ ಮನುಷ್ಯ HIV ಬಂದಿದ ತಕ್ಷಣ ಸಾಯೋದಿಲ್ಲ. ಸೊ ಹಂಗಾಗಿ ಯಾರೂ ಆತಂಕಕ್ಕೊಳಗಾಗಬೇಕಾಗಿಲ್ಲ, ಯಾರೂ ಆತ್ಮಹತ್ಯೆಗಳನ್ನು ಮಾಡ್ಕೋಬೇಕಾಗಿಲ್ಲ. ಸೊ ಇದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ತಗೊಂಡಾಗ ಸಾಮಾನ್ಯರಂತೆಯೇ ಸಾಕಷ್ಟು ದಿನ ಬದುಕ್ಬೋದು ಒಬ್ಬ ಮನುಷ್ಯ. ನಾವು ಆ ಒಂದು ಆಪ್ತ ಸಮಾಲೋಚನೆಯನ್ನು ESI ಹಾಸ್ಪಿಟ್ಲಲ್ಲಿ ಉಚಿತವಾಗಿ ಕೊಡ್ತೀವಿ. ಸೊ ಅವರಿಗೆ ಎಲ್ಲ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಕೊಡ್ತೀವಿ.